ಏನ್ ಸತ್ ಇನ್ನೂ 2 ವರ್ಷ ಆಗಿಲ್ಲ, ಎದಕ್ ಬೇಕವ ಇವಂಗ್ ಮದ್ವಿ? ಮಂಜಯ್ಯ ರವ್ವ ಚಂದ ನೋಡ್ಕೊಂತಿದ್ಲು ಮಂಜಯ್ಯನ, ಈ ಬಂದಾಗ ಹೆಂಗ್ ನೋಡ್ಕೊಂತಾಳೋ ಏನೋ. ತಂಗಿ, ಊರ್ ನಾಯಿ ಬೊಗಳಿದ್ರ ದೇವಲೋಕ ಹಾಳಾಗುದಿಲ್ಲ. ಮಾತಾಡೋರಿಗೇನವಾ 108 ಮಾತಾಡ್ತಾರ. ಮಂದಿ ಕಣ್ಣ ದೃಷ್ಟಿ ಭಾಳ ಆಗಿರ್ಬೇಕು. ಒಳಗ್ ನಡ್ರಿ, ನೆದ್ರ ತೆಗಿತೀನಿ. ಏನ್ ಸತ್ ಇನ್ನೂ 2 ವರ್ಷ ಆಗಿಲ್ಲ, ಎದಕ್ ಬೇಕವ ಇವಂಗ್ ಮದ್ವಿ? ಮಂಜಯ್ಯ ರವ್ವ ಚಂದ ನೋಡ್ಕೊಂತಿದ್ಲು ಮಂಜಯ್ಯನ, ಈ ಬಂದಾಗ ಹೆಂಗ್ ನೋಡ್ಕೊಂತಾಳೋ ಏನೋ. ಸೀತಾ, ನಿನ್ನ ಮನಸ್ಸಿಗೆ ಎಷ್ಟು ಬೇಸರ ಆಗೈತಿ ಅನ್ನೋದು ನನಗೆ ಗೊತ್ತೈತಿ. ನೋಡು, ಈ ಊರ್ ಜನರ ಮಾತಿಗೆ ನೀ ತಲೆನ ಕೆಡಿಸ್ಕೊಳಕ್ಕೆ ಹೋದ. ನಿನ್ನ ಗುಣ ಎಂಥದ್ದು, ನಿನ್ನ ಸ್ವಭಾವ ಎಂಥದ್ದು, ನೀ ಎಂಥಾಕಿ ಅನ್ನೋದು ನನಗೆ ಚಲೋ ಗೊತ್ತೈತಿ. ಅಂದಮೇಲೆ ನಿನ್ನ ಕಣ್ಣಾಗ ಯಾಕೆ ನೀರು ಮತ್ತೆ? ನಾ ಕಣ್ಣೀರು ಹಾಕಕತ್ತಿದ್ದು ಮಂದಿ ಹಂಗಂದ್ರಂತಲ್ಲ, ಆದ್ರೆ ನಮ್ಮ ಮಗನ ಮುಂದೆ ಹಂಗಂದ್ರಲ್ಲ, ದುಃಖ ಆಗ್ತಿದೆ. ನನ್ನ ಮಗನ ಮನಸ್ಸಿನಾಗ ನಾನು ಮಲ್ತಾಯಿ ಅನ್ನೋ ಭಾವನೆ ಯಾವತ್ತೂ ಬರಬಾರ್ದು. ನನ್ನ ಹೊಟ್ಟಾಗ ಮಕ್ಕಳು ಹುಟ್ಟಿದ್ರಲ್ಲ, ನನಗೆ ಅವನ ಮೇಲೆ ಪ್ರೀತಿ ಕಡಿಮೆ ಆಗೋದು. ನೋಡ್ರಿ, ನನ್ನ ಹೊಟ್ಟಾಗ ಮಕ್ಕಳು ಹುಟ್ಟಿದ್ರ ಅವನ ಮೇಲೆ ಪ್ರೀತಿ ಕಡಿಮೆ ಆಗುತ್ತೆ ಅನ್ನೋದಾದ್ರೆ ನನಗೆ ಮಕ್ಕಳ ಬೇಡ. ಮಂಜಯ್ಯನೇ ನನ್ನ ಮಗ. ಇವತ್ತಿಂದ ನನ್ನ ಸರ್ವಸ್ವ, ನನ್ನ ಪ್ರಪಂಚ ನನ್ನ ಮಗ ಮಂಜಯ್ಯ. ಸೀತಾ, ಸೀತಾ, ನೀನು ಮದುವೆ ಮಾಡ್ಕೊಳಕ ನಾ ಬಹಳ ಪುಣ್ಯ ಮಾಡೀನಿ ಅನ್ಸುತ್ತೆ. ಹೌದು, ನೀ ಮನಸ್ಸು ಮಾಡಿದ್ರ ಸಾಕಷ್ಟು ವರಗಳು ಸಿಗ್ತಿದ್ದವು ನಿನಗೆ. ಅದನ್ನೆಲ್ಲ ಬಿಟ್ಕೊಟ್ಟು ನನ್ನ ಯಾಕೆ ಮದುವೆ ಆದ ನೀನು? ನಿಮ್ಮ ಮೊದಲನೇ ಹೆಂಡತಿ ಶಕುಂತಲ, ನಾನು ಇಬ್ರು ಬಾಲ್ಯದಿಂದ ಗೆಳತಿಯರು. ಅವಳು ನಾನು 2 ದೇಹ ಆದ್ರೂ ಒಂದ ಜೀವದಂಗ ಬದುಕಿದ್ವಿ. ನನ್ನ ಗೆಳತಿ ಸತ್ತ ಮೇಲೆ ನನ್ನ ಗೆಳತಿ ಮಗ ತಾಯಿ ಇಲ್ಲದ ತಬ್ಬಲಿ ಆಗಬಾರದಂತ ನಾನು ನಿಮ್ಮನ್ನು ಮದುವೆ ಆದೆ. ಇವತ್ತಿಂದ, ಈ ಕ್ಷಣದಿಂದ ಮಂಜಯ್ಯ ನಾನು ಜನ್ಮ ಕೊಟ್ಟ ಮಗ. ನನ್ನ ಮಂಜಯ್ಯನ ಬೇರೆ ಮಾಡಕ್ಕೆ ಆ ಮಂಜುನಾಥನಿಂದನೂ ಸಾಧ್ಯ ಇಲ್ಲ. ಇದ ನನ್ನ ಶಬ್ದ. ಮಂಜಯ್ಯ, ಈ ವರ್ಷ ಬರ ಬಂದೈತಿ, ಜನರ ಕೈಯಾಗ ರೊಕ್ಕಿಲ್ಲ, ಜಾತ್ರೆ ಮಾಡೋದು ಹೆಂಗೆ ಅನ್ನೋದು ಚಿಂತೈತಿ. ನೀವೇನು ಹೆದರಾಕ್ ಹೋಗ್ಬೇಡ್ರಿ. ನಮ್ಮ ಹಿರಿಯರ ಕಾಲದಿಂದ ನಡ್ಕೊಂಡು ಬಂದ ಪದ್ಧತಿ. ಅದಕ್ಕೆ ರೊಕ್ಕ ಎಷ್ಟರ ಖರ್ಚಾಲಿ ನಾ ಕೊಡ್ತಾನೆ. ಎಲ್ಲರೂ ಸೇರಿ ಅದ್ದೂರಿಂದ ನಮ್ಮ ಊರ ಜಾತ್ರೆ ಈ ವರ್ಷ ಮಾಡೋಣ, ಏನಂತೀರಿ? ಆನೆ ಬಲವಯ್ಯ, ನೀನೆಂದರೆ ನಮ್ಮೂರಿಗೆ ಆನೆ ಬಲವಯ್ಯ, ನೀನಿದ್ದರೆ ನಮ್ಮ ಜೊತೆ ಹೆದರುವರಾರಯ್ಯ. ಮಂಜಯ್ಯ
ಶಾಸನ ನೋಡಯ್ಯ, ಕೈ ಮುಗಿಯುವ ಕೈ ಹಿಡಿದು ರಕ್ಷಣೆ ಮಾಡಯ್ಯ. ನೀ ಪ್ರೀತಿಸೋ ಜನರಿರುವರು ನಿನ್ನ ಹಿಂದಯ್ಯ, ನೀನಿದ್ದರೆ ನಮ್ಮೂರಿಗೆ ಕಷ್ಟ ಬರದಯ್ಯ. ಮಂಜಯ್ಯ 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 ಮಂಜಯ್ಯ. ಹಡೆದವರ ಹೆಸರುಳಿಸುವ ಮಗನು ನೀನಯ್ಯ, ಕಣ್ಣೀರನ್ನು ಒರೆಸುವ ಕೈಗಳು ನಿಂದಯ್ಯ. ಕರುಣೆಗೆ ಇನ್ನೊಂದೇ ಹೆಸರೇ ಮಂಜಯ್ಯ, ಧರ್ಮದ ದಾರಿಗೆ ನೀನೇ ಉಸಿರಯ್ಯ. ಮಂಜಯ್ಯ ಜೈ ಜೈ ಶಿವನ ಪಾರ್ವತಿ ಶಿವರ ಮಹಾದೇವ. ಸೂರ್ಯ ಹುಟ್ಟುವುದು ಹೆಚ್ಚು ಕಮ್ಮಿ ಆಗ್ಬೋದು. ನೀವು ನಿಮ್ಮ ತಾಯಿ ಹೆಸರಿನಿಂದ ಏನು ಪೂಜೆ ಮಾಡಿಸ್ಲಿಕ್ಕೆ ಬರ್ತಿರಲ್ಲ, ಅದು ಹೆಚ್ಚು ಕಮ್ಮಿ ಆಗಂಗಿಲ್ಲ ನೋಡ್ರಿ. ನನ್ನ ಪಾಲಿಗೆ ನಮ್ಮ ಅವ್ವ ಅಂದ್ರನ ದೇವ್ರು. ದಿನಾಲು ಆಕೆ ಹೆಸರಿಗೆ ಅಭಿಷೇಕ ಮಾಡಿಸ್ಲಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗಂಗಿಲ್ಲ. ನಿಮ್ಮಿಬ್ಬರ ಪ್ರೀತಿ ಅಜರಾಮರವಾಗಿರಲಿ. ಆ ಸದ್ಗುರುವಿನ ಕೃಪೆ ನಿಮ್ಮ ಮೇಲೆ ಸದಾಕಾಲ ಇರ್ತೈತಿ. ನೀವು ಹೋಗಿ ಬರ್ರಿ, ಹೋಗಿ ನಿಂಗಪ್ಪ, ಯಾಕೋ ಎಷ್ಟು ನಿಧಾನ ಕೆಲಸ ಮಾಡಾಕತ್ತಿಯಲ್ಲ? ಇವತ್ತು ಸಂಜೆ ಅನ್ಗೊಡ್ದ ಎಲ್ಲ ಕಾಯಿ ಕೆಳಗಿಳಿಸ್ಬೇಕು. ಮುಂಚೆಲ್ಲ ಕಾಯಿ ಇಳಿಸೋ ಸಾಕ ನೀನ ಬಂದಿರುವ ತಂಗಿ. ದಿನಾ ಮುಂಜಾನೆ ನಿನ್ನ ಮಖ ನೋಡ್ದಿದ್ರೆ ನನಗೆ ಸಮಾಧಾನನೇ ಇರಂಗಿಲ್ಲ ನೋಡುವ. ಯಾಕಣ್ಣ ಬಾಳ್ ಬೆಣ್ಣಿ ಹಚ್ಚಾಕತ್ತಿ? ಏನ್ ಸಮಾಚಾರ? ಏನಿಲ್ವಾ, ನಿನ್ನೆ ಗೋವಾಕ್ ಹೋಗಿದ್ನಲ್ಲ, 2 ಲಕ್ಷ ಸೋತೀನಿ. ಅವನವನು ರೊಕ್ಕ ಕೊಟ್ಟಾವ, ಫೋನ್ ಮೇಲೆ ಫೋನ್ ಮಾಡಿ ರೊಕ್ಕ ಕೇಳಾಗತ್ತಾನ. ಈಗ ಒಂದು 3 ಲಕ್ಷ ಕೊಟ್ಬಿಡು, 2 ಲಕ್ಷ ಅವನ ಮಾರಿ ಮೇಲೆ ಒಗದು 1 ಲಕ್ಷ ನಾ ಖರ್ಚಿಟ್ಟು ಅಂತಾನೆ. ನಿಂದ್ಯಾಕೋ ಅತಿ ಆಯ್ತು. 3 ಲಕ್ಷ ಅಂದ್ರೆ ಕಡಿಮೆನೆ? ಬ್ಯಾರೆಯವರಿಗೆ 3 ಲಕ್ಷ ಅಂದ್ರೆ ದೊಡ್ಡದ ತಂಗಿ, ಆದ್ರೆ ನನ್ನ ತಂಗಿ ಸೀತಾಮಾತೆಗೆ ಲಕ್ಷ ಅಂದ್ರೆ ಅಲಕ್ಷ ಅಲ್ಲ. ನಾ ಕಷ್ಟಪಟ್ಟು ಪ್ಲಾನ್ ಮಾಡಿ ನಿನಗೆ 2ನೇ ಮದುವೆ ಮಾಡಿ ಈ ಮನೆಗೆ ರಾಣಿ ಮಾಡಿದ್ದ ನಾ ಆರಾಮಾಗಿರಾಕೆ. ನೋಡ್ರಣ್ಣ, ನೀನ್ ಕೇಳ್ದಾಗೆಲ್ಲ ಎಷ್ಟಂದ್ರೆ ಅಷ್ಟು ರೊಕ್ಕ ಕೊಡಕ್ ಆಗೋದಿಲ್ಲ. ಆಗೋದಿಲ್ಲ ಅಂದ್ರೆ ಬ್ಯಾಡ್ ಬಿಡುವ. ನಿನಗೇನು ಕೊಟ್ಟೋ ತೀರ್ಬೇಕು ಅಂತ ಅನ್ನಕತ್ತಿಲ್ಲ ತಂಗಿ. ನೀ ರಾಮಯ್ಯಗೆ ಏನು ಮಾಡಿ ಅನ್ನೋದನ್ನ ಸ್ವಲ್ಪ ನೆನಪು ಮಾಡ್ಕೋ. ಸೀತಾ, ನೀ ಇಲ್ಲಿ ಬಹಳ ಶಾಣ್ಯಾತರದಿಂದ ಜೀವನ ಮಾಡಬೇಕು. ನಾವು ಅಂದುಕೊಂಡ ಹಂಗನ ನೀ ಇಂಥ ಮನೆಗೆ ಸೊಸೆಯಾದಿ. ಈ ಮನೆ ರಾಣಿನ ನೀನು. ಇನ್ನು ಮುಂದೆ ನಮಗೆ ರೊಕ್ಕದ ಚಿಂತೆನೇ ಬರೋದಿಲ್ಲ. ಸ್ವಲ್ಪ ನಿಧಾನ ಮಾತಾಡ. ಯಾರಾದ್ರೂ ಕೇಳಿಸ್ಕೊಂಡ್ರ ಏನ್ ಗತಿ? ಯಾರು ಕೇಳಿಸ್ಕೊಂಡ್ರು ಏನು ಮಾಡ್ಬಿಡ್ತಾರ? ಯಾರಿಗೂ ಏನು ಮಾಡಕ್ಕಾಗುದಿಲ್ಲ. ಒಮ್ಮೆ ನಾವು ಒಳಗೆ ಬಂದಿವು, ಹೊರಗೆ ಹೋಗೋ ಮಾತೋ ಇಲ್ಲ. ನಾವ್ ಹಂಗ ಅನ್ಕೊಳ್ಳೋದು ತುಂಬಾ ದೊಡ್ಡ ತಪ್ಪು. ನಾವು ಈಗಷ್ಟ ಈ ಮನೆಗೆ ಬಂದೀವಿ ಅಂದ ತಕ್ಷಣ
ಎಲ್ಲ ಆಡಳಿತ ನಮ್ಮ ಕೈಯಾಗ ಅಂತ ಅನ್ಕೋಬೇಡ. ಈ ಮನ್ಯಾಗಿರೋರ ನಂಬಿಕೆ ನಾವು ಗಳಿಸ್ಬೇಕು. ಆಮೇಲೆ ನನ್ನ ಗಂಡ ಅದನಲ್ಲ ರಾಮಯ್ಯ, ಅವನ ಮಗ ಮಂಜಯ್ಯ, ಅವ ನನ್ನ ತಾಯಿ ಅಂತ ನಂಬಬೇಕು. ಹಂಗ ನಾನು ನಾಟಕ ಮಾಡ್ಬೇಕು. ನಿನ್ನ ಮ್ಯಾಲ ನನಗೆ ನಂಬಿಕೆ ಐತಿ ತಂಗಿ. ನಟನೆ ಮಾಡಿದ್ರಾಗ ನೀನು ನಟ ಭಯಂಕರಿ. ನಟನೆ ಮಾಡಿದ್ರೆ ನಿನ್ನ ಮೇಯಿಸುವಂಥವ್ರು ಈ ಭೂಮಿ ಮ್ಯಾಗ ಹುಟ್ಟಿಲ್ಲ. ಇನ್ನು ಸ್ವಲ್ಪ ದಿನ ತಡಿಯೋಣ. ಈ ಎಲ್ಲ ಆಸ್ತಿನ ನನ್ನ ಹೆಸರಿಗೆ ಬರ್ಸ್ಕೊಂಡು ನನ್ನ ಗಂಡ ಅವನ ಮಗ ಮಂಜೆ ಅದನಲ್ಲ, ಅವ್ರಿಬ್ಬರನ್ನ ಗುಡಿ ಮುಂದೆ ಭಿಕ್ಷೆ ಬೇಡಕಸ್ತೀನಿ. ಅದು ಈ ಜನ್ಮದಾಗನ ಸಾಧ್ಯ ಇಲ್ಲ. ನಿಮ್ಮ ಸೀತಾ, ನೀ ಇಂಥ ಘಟಸರ್ಪದಿ ಅಂತ ನನಗೆ ಗೊತ್ತಾಗ್ಲಿಲ್ಲ. ದೇವರು ದೊಡ್ಡವ. ನಿಮ್ಮ ಹಲಕಟ್ಗಿರಿನೆಲ್ಲ ನನಗೆ ತೋರಿಸ್ಕೊಟ್ಬಿಟ್ಟ. ಛೇ, ನಿಮ್ಮಂಥ ಪಾಪಿಗೇಡಿಗಳು ಈ ಮನೆಯಾಗಿರಬಾರ್ದು. ಮೊದಲು ಹೊಟ್ಟು ಹೋಗ್ರಿ ಇಲ್ಲಿಂದ. ನನ್ನ ಪ್ರೀತಿಯ ಮಾವ ರಾಮಯ್ಯ ಮಾವ, ನಿಂತ ಕಾಲ್ ಮೇಲೆ ಹೊರಗೆ ಹೋಗಣ್ಣಾಕ ನನ್ನ ತಂಗಿಯನ್ನು ನೀ ಇಟ್ಕೊಂಡು ಹೆಂಗ್ಸಲ್ಲ. ಹೌದನ್ನಂಗ ತಾಳಿ ಕಟ್ಕೊಂಡು ಈ ಮನೆಗೆ ಬಂದಾಳ. ನೀನು ನಮ್ಮನ್ನು ಅಷ್ಟು ಸುಲಭವಾಗಿ ಹೊರಗೆ ಹಾಕಕ್ಕಾಗೋದಿಲ್ಲ ಮಾವ. ಇಲ್ಲೋಡು, ಕಾನೂನಿನ ಚೌಕಟ್ಟು ಒಂದೈತಿ ಅನ್ನೋದನ್ನ ಮರಿಬೇಡ. ಏಕಾಂತ್ಯ, ನನಗ ಕಾನೂನಿನ ಬಗ್ಗೆ ಹೇಳಿಕೊಡಕತ್ತಿದ್ದಿ, ನನಗೆ ಹೇಳಿಕೊಡ್ತಿದ್ದಿ. ನಿಮ್ಮಿಬ್ಬರನ್ನು ಜೈಲ್ನ್ಯಾಗ ಕೊಳಿವಂಗ ಮಾಡಿಸ್ತೇನೆ ಮಕ್ಕಳ, ಜೈಲ್ನ್ಯಾಗ ಕೊಳಿವಂಗ ಮಾಡಿಸ್ತೇನೆ. ತಡಿ ನಿಮ್ಮನ್ನ. ಹಲೋ, ಮಗನ ಕಾಂತ್ಯ, ಮರ್ಯಾದೆ